ವಾರೆ ವಾ, ನಾಣಿ ಕೇಶವ ಮೀನಾಕ್ಷಿ ವಿಶ್ವಾಸದಲ್ಲಿ ನಾಯಿನೇ ಮೀರ್ಸ್ಬಿಟ್ರಿ ನೀವು. ಇವಳು ಬದುಕೆ ಇದ್ರು ಸತ್ತೋಗಿದ್ದಾಳೆ ಅಂತ ನನ್ನ ಹತ್ರನೇ ನಾಟಕ ಮಾಡಿದ್ರಿ. ಜೈ ಮನೆ ಮೇಲೆ ನಿಮಗೆ ಚೆನ್ನಾಗಿ ವಿಶ್ವಾಸ ಇದೆ. ಶಭಾಷ್ ನಾಣಿ, ನೀನು ನಿಜವಾಗ್ಲೂ ಆಂಜನೇಯನೇ. ನಂಬಿಕೆಗೆ ವಿಶ್ವಾಸಕ್ಕೆ ವಿಗ್ರಹ ಇದ್ದಾಗೆ. ಮೇಡಮ್ ಅದು ಶಟ್ ಅಪ್. ನನಗೆ ಚೀಟ್ ಮಾಡ್ತೀರಾ? ಈ ನಿತ್ಯ ಏನಾದ್ರೂ ಫೂಲ್ ಅನ್ಕೊಂಡಿದ್ದೀರಾ? ಹುಚ್ಚಿ ತರ ಮಾಡಿ ಆಟ ಆಡ್ತಿದ್ದೀರಲ್ವಾ ಎಲ್ಲರೂ? ಇವಳನ್ನ ಇಲ್ಲಿ ಬಚ್ಚಿಟ್ಟು ಹೆಸರು ಬದಲಾಯಿಸಿ ದೊಡ್ಡ ಡ್ರಾಮಾ ಆಡಿದ್ರಿ ಅಲ್ವಾ? ನನ್ ಮಾಮ್, ಜೈ, ಆ ಫ್ಯಾಮಿಲಿ ಪದೇ ಪದೇ ಈ ಮನೆಗೆ ಬರ್ತಿದ್ರೆ ಹ್ಯೂಮನ್ ರಿಲೇಶನ್ಶಿಪ್ಸ್ ಅನ್ಕೊಂಡೆ. ಬ್ಲಡ್ ರಿಲೇಶನ್ಶಿಪ್ ಅಂತ ಆಯ್ತು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇವಾಗ ನನಗೆ ಎಲ್ಲ ಅರ್ಥ ಆಯ್ತು. ಇವಳು ಮಕ್ಕಳು ಬದುಕೆ ಇದ್ರು ಜೈ ನನ್ ಜೊತೆ ಮದ್ವೆಗೆ ಒಪ್ಕೊಂಡು ನನ್ನ ಬಫೂನ್ ಮಾಡ್ದ ಅಂತ ಆಯ್ತು. ನನ್ ಮಾಮ್ ಕೂಡ ಈ ಡ್ರಾಮಾಗೆ ಸಪೋರ್ಟ್ ಮಾಡಿದ್ಲು ಅಂತ ಆಯ್ತು. ನಾನು ಬುದ್ಧಿ ಇಲ್ದಿರೋಳ್ ತರ ಜೈ ಜೊತೆ ಮದ್ವೆ ಆಗುತ್ತೆ ಅಂತ ಸಂಭ್ರಮ ಪಡ್ತಾ ಮೋಸ ಹೋದೆ ಅಂತ ಆಯ್ತು. ಮಾಡ್ತೀನಿ. ನನಗೆ ಚೀಟ್ ಮಾಡಿರೋ ಒಬ್ಬೊಬ್ರನ್ನು ಸಾಯಿಸಿ ನಾನ್ ಏನು ಅಂತ ತೋರಿಸ್ತೀನಿ. ನೀವ್ ಯಾರ್ರೀ? ನನ್ನ ಹಾಗೆ ಯಾಕಿದೆ? ನಿನ್ನ ಹಾಗೆ ನಾನಿರೋದು ಅಂದ್ರೇನೆ, ನನ್ನ ಹಾಗೆ ನೀನಿದೆಯಾ? ನಿಮ್ಮ ಹಾಗೆ ನಾನ್ ಯಾಕಿದ್ದೀನಿ? ಯಾಕಂದ್ರೆ ನನಗೋಸ್ಕರ ಸಾಯೋದಕ್ಕೆ. ಸತ್ತಿಗೆ ಅನ್ಕೊಂಡಿದ್ದೆ ಕಣೆ. 2 ಸಾರಿ ಸಾಯಿಸಿದ್ರು ಮತ್ತೆ ಬದುಕಿ ಬಂದಿದ್ಯಾ? ಅಮೃತ ಏನಾದ್ರೂ ಕುಡ್ದಿದ್ಯಾ? ಇಲ್ಲ, ಇವ್ರು ಎಲ್ರೂ ಹೇಳ್ದಾಗೆ ನೀನೇನಾದ್ರೂ ದೇವತೆನ ಏನು? ಮೇಲ್ ಹೋಗ್ದೇನೆ ಇರೋದಿಕ್ಕೆ ಮೇಲಿಂದ ಇಳಿದು ಬಂದಿದ್ಯಾ ಏನು? ನೀವೇನ್ ಹೇಳ್ತಾ ಇದ್ದೀರಾ ರೀ? ಏನು ಗೊತ್ತಿಲ್ದಿರೋ ಹಾಗೆ ಏನ್ ನಾಟಕ ಆಡ್ತಿದ್ಯಾ? ನನ್ನೇ ಗುರ್ತಿಡ್ತಿರೋ ಅಂತ ಪರ್ಫಾರ್ಮೆನ್ಸಾ? ನಾನು ಹಳೆದನ್ ಮರ್ತೋಗಿದ್ದೀನಿ ರೀ. ಓ ಮತ್ತೆ ಇದೊಂದು ನಾಟಕನಾ? ನಾಟಕ ಅಲ್ಲ ಮೇಡಮ್, ನಿಜನೇ. ಮೇಡಮ್ ಅವರು ನಿಜವಾಗ್ಲೂ ಹಳೇದನ್ನೆಲ್ಲ ಮರ್ತೋಗಿದ್ದಾರೆ. ಹೌದು ಮೇಡಮ್, ಅವರು ನೀವು ಮಾತ್ರನೇ ಅಲ್ಲ, ನಿಮ್ಮಮ್ಮ ಜೈ ಸರ್ ಯಾರು ನೆನಪಿಲ್ಲ. ಜೈ ಅಂಕಲ್, ರೂಪಾ ಆಂಟಿ ಪ್ರತಿದಿನ ಬಂದು ಮೇಡಮ್ ಅವ್ರಿಗೆ ಸ್ವಲ್ಪ ಸ್ವಲ್ಪ ಹಳೆದನ್ನೆಲ್ಲ ನೆನ್ಪು ಮಾಡ್ತಿದ್ದಾರೆ ಆಂಟಿ. ಓ ಇದಾ ಅಸಲಿ ವಿಷಯ? ಏನೇ ಚಿಕ್ಕ ಫೇಲ್ ಆಗಿದ್ಯಾ? ಅಷ್ಟಕ್ಕೂ ನಿನ್ ಲೈಫೇ ದೊಡ್ಡ ಫೇಲ್ಯೂರ್. ಹುಡ್ತಾನೆ ತಾಯಿಗೆ, ತಂದೆಗೆ, ತಂಗಿಗೆ ದೂರ ಆದೆ. ಮದ್ವೆ ಮಾಡ್ಕೊಂಡು ಗಂಡನ್ ದೂರ ಆದೆ. ಮಕ್ಕಳನ್ನ ಹೆತ್ತು ಅವರಿಗೂ ದೂರ ಆಗ್ತಿದ್ಯಾ? ಆದ್ರೂ ನೀನ್ ಯಾಕೆ ಇನ್ನು ಬದುಕಿದ್ಯಾ? ಏನ್ ಸಾಧಿಸೋದಕ್ಕೆ? ನನ್ನ ಸಾಧಿಸೋದಕ್ಕ? ನನ್ನ ಗೆಲ್ಲೋದಕ್ಕ?
ಅದು ನಿನ್ ಕೈಯಲ್ಲಿ ಆಗಲ್ಲ ಅಂತ ಎಷ್ಟೇ ಜನ್ಮ ಎತ್ತಿದ್ರು ಮೇಲ್ಗೈ ನಂದೆ ಅಂತ ಈ ಜನ್ಮದಲ್ಲೇ ನಿನಗೆ ಅರ್ಥ ಆಗಿರ್ಬೇಕು ಅಲ್ವಾ? ಆದ್ರೂ ಕೂಡ ಪದೇ ಪದೇ ಯಾಕೆ ಬದುಕು ಬರ್ತಿದ್ಯಾ? ನೀನೇನಾದ್ರೂ ಫೀನಿಕ್ಸ್ ಪಕ್ಷಿ ಅನ್ಕೊಂಡಿದ್ಯಾ? ಏನ್ರಿ ಏನೇನೋ ಮಾತಾಡ್ತಿದ್ದೀರಾ? ಬದುಕಿ ಬರೋದಿಕ್ಕೆ ನಿನಗೆ ಎಷ್ಟು ತಾಳ್ಮೆ ಇದೆಯೋ, ನೀನು ಎಷ್ಟು ಸಾರಿ ಬದುಕ್ ಬಂದ್ರು ಸಾಯಿಸೋದಿಕ್ಕೆ ನನಗೂ ಅಷ್ಟೇ ಪೇಷನ್ಸ್ ಇದೆಯೇ? ಏನ್ರಿ ಆಂಟಿ, ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಮೇಡಮ್ ಆಂಟಿ ಬಿಟ್ಬಿಡಿ ಆಂಟಿ. ಪ್ಲೀಸ್ ಬಿಟ್ಬಿಡಿ ಮೇಡಮ್, ಬಿಟ್ಬಿಡಿ ಮೇಡಮ್. ಬೇಡ ಮೇಡಮ್, ಮೇಡಮ್ ಪ್ಲೀಸ್ ಮೇಡಮ್ ಬಿಟ್ಬಿಡಿ ಮೇಡಮ್. ಮೇಡಮ್ ಬಿಟ್ಬಿಡಿ ಮೇಡಮ್. ಒಂದು ನೆನ್ಪಿಟ್ಕೋ, ನನ್ ಕಣ್ಣಿಗೆ ಬೀಳೋವರ್ಗೆ ನಿನ್ ದೇಹದಲ್ಲಿ ಪ್ರಾಣ ಇರುತ್ತೆ. ಕಾಣಿಸ್ಕೊಂಡು ಮರುಕ್ಷಣ ಸಾಯಿಸ್ಬಿಡ್ತೀನಿ. ಬೇಡ ಮೇಡಮ್. ಅಯ್ಯೋ ಮೇಡಮ್ ಬಿಟ್ಬಿಡಿ ಮೇಡಮ್, ಪ್ಲೀಸ್ ಬಿಡಿ ಮೇಡಮ್, ಮೇಡಮ್, ಬಿಟ್ಬಿಡಿ ಮೇಡಮ್, ಬಿಡಿ ಮೇಡಮ್. ಬಿಟ್ಬಿಡಿ ಮೇಡಮ್, ಸಾಯಿಸ್ಬೇಡಿ ಮೇಡಮ್. ದಯವಿಟ್ಟು ಬಿಟ್ಬಿಡಿ ಮೇಡಮ್. ಹಳೆದನ್ನೆಲ್ಲ ಮರ್ತೋಗಿದ್ದಾರೆ ಮೇಡಮ್. ಬಿಟ್ರೆ ಎಲ್ಲೋ ಒಂದು ಕಡೆ ಬದುಕ್ತಾರೆ, ನಿಮ್ ಪುಣ್ಯ ಬರುತ್ತೆ ಮೇಡಮ್. ಬಿಟ್ಬಿಡಿ ಮೇಡಮ್, ಬಿಟ್ಬಿಡಿ, ಬಿಟ್ಬಿಡಿ ಮೇಡಮ್. ನಿಮಗೆ ಪುಣ್ಯ ಬರುತ್ತೆ ಮೇಡಮ್. ಚಿಕ್ಕ ಮಕ್ಕಳಿದ್ದಾರೆ ಮೇಡಮ್, ದಯವಿಟ್ಟು ಬಿಟ್ಬಿಡಿ ಮೇಡಮ್. ಪ್ಲೀಸ್ ಮೇಡಮ್, ದಯವಿಟ್ಟು ಮೇಡಮ್. ನಮ್ಮ ಅಮ್ಮನ ಬಿಟ್ಬಿಡಿ ಆಂಟಿ, ಅವ್ರನ್ನ ಬಿಟ್ಬಿಡಿ ಮೇಡಮ್. ಪ್ಲೀಸ್ ಮೇಡಮ್, ಸಾಯಿಸ್ಬಿಡಿ ಮೇಡಮ್. ಮೇಡಮ್ ಪ್ಲೀಸ್ ಬಿಟ್ಬಿಡಿ ಮೇಡಮ್, ಬಿಟ್ಬಿಡಿ ಮೇಡಮ್. ಇವಳು ನನ್ ಕೈಯಲ್ಲೇ ಸಾಯ್ಬೇಕು, ಸಾಯ್ತಾಳೆ. ಮೇಡಮ್ ಏನ್ರಿ ಏನಾಯ್ತು? ಅಪ್ಪ ಯಾಕೆ ಇಷ್ಟು ಜೋರಾಗಿ ಕೂಗಿದ್ರಿ? ಗಂಗಾ ಮೇಡಮ್ನ ನಿತ್ಯ ಅವರು ಕೆಟ್ಟ ಕನ್ಸಿರಾರು ಬಿತ್ತಾರಿ? ಇದು ಕನ್ಸ? ಹೌದು, ಇದು ಕನ್ಸೆ, ನಿಜ ಅಲ್ಲ. ಯಾವತ್ತಿಗೂ ನಿಜ ಆಗ್ಬಾರ್ದು. ಗಂಗಾ ಮೇಡಮ್ ಅವರು ಕ್ಷೇಮವಾಗಿರ್ಬೇಕು, ಇನ್ನು 100 ಕಾಲ ಜೀವನ ಪೂರ್ತಿ ಸಂತೋಷದಿಂದ ಇರಬೇಕು. ಏನಪ್ಪ, ನಿತ್ಯ ಮೇಡಮ್ ಇಂದ ಗಂಗಾ ಮೇಡಮ್ಗೆ ಪ್ರಾಣಾಪಾಯ ಇದೆಯಾ? ಗಂಗಾ ಮೇಡಮ್ ಅವರು ಅಷ್ಟು ಒಳ್ಳೆಯವರಲ್ಲ ನಿತ್ಯ ಮೇಡಮ್. ಅಭಿ ಕಾಣಿಸದೇ ಇರೋದಕ್ಕೆ ಅವರ ಕೈವಾಡ ಇದೆ ಅಂತ ಪೊಲೀಸ್ ಅವರು ಹೇಳ್ತಿದ್ದಾರೆ. ಅವರಿಗೆ ಯಾವ ಕ್ಷಣ ನಿಜ ಗೊತ್ತಾದ್ರೂ ಅಪಾಯನೇ. ಆಗ ಗೊತ್ತಾದ್ರೆ ನನ್ನ ಕನಸು ನಿಜ ಆಗೋಗುತ್ತೆ. ನಿತ್ಯ ಅವ್ರ ಜೊತೆ ಹುಷಾರಾಗಿರ್ಬೇಕು.
ಚಂದ್ರಿಕಾ ಚಂದ್ರಿಕಾ, CC ಕ್ಯಾಮ್ರಾ ಫುಟೇಜ್ ತಗೊಂಬಂದ್ರ ಪೌಡ್ರು? ತಗೊಂಡು ಬಂದಿದ್ದೀನಿ ಚಂದ್ರಿಕಾ. ಈ ರಾಜಕೋಟೆ ರಹಸ್ಯ ಎಲ್ಲ ಇದರಲ್ಲೇ ಇದೆ. ಬೇಗ ಓಪನ್ ಮಾಡಿ, ಪ್ಲೇ ಮಾಡಿ. ಬಾಬಾ ಬೇಗ. ನಮಗ್ ಗೊತ್ತಿಲ್ದೇನೆ ನಮ್ ಮನೇಲಿ ಫಂಕ್ಷನ್ ಯಾವಾಗ ನಡೀತು ಪೌಡ್ರು? ನೀನ್ ಡಿಕ್ಕಿಲಿ, ನಾನ್ ಹಿಂದೆ ಕಾರಲ್ಲಿ ಇರ್ಬೇಕಾದ್ರೆ, ಅಂದ್ರೆ ಮೊನ್ನೆ ನಡೆದಿದೆ. ಓ, ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗಿದೆ ಪೌಡ್ರು. ಹೌದು ಚಂದ್ರಿಕಾ, ಗಂಗಾ ಬದುಕೆ ಇದ್ದಾಳೆ ಅಂತ ಎಲ್ರಿಗೂ ಗೊತ್ತಾಗೋಗಿದೆ. ಅಯ್ಯೋ, ಅಂದ್ರೆ ಗಂಗಾನ ನಾವು ಬಚ್ಚಿಟ್ಟಿರೋ ವಿಷಯ ಕೂಡ ಗೊತ್ತಾಗಿರುತ್ತೆ ಪೌಡ್ರು. ಇದೆಲ್ಲ ಗೊತ್ತಾದ್ಮೇಲೆ ಅದು ಮಾತ್ರ ಗೊತ್ತಾಗ್ದೇನೆ ಯಾಕಿರುತ್ತೆ? ಗಂಗಾ ಹೇಳ್ದೇನೆ ಇರ್ತಾಳ ಏನೋ? ಮತ್ತೆ ಎಲ್ಲ ಗೊತ್ತಾಗಿನೂ ಯಾಕೆಲ್ರು ಮೌನವಾಗಿದ್ದಾರೆ? ನಾವು ಅವರಿಗೆ ಮೋಸ ಮಾಡ್ದ ಹಾಗೆ ಅವರು ನಮ್ಗೆ ಮೋಸ ಮಾಡ್ತಿದ್ದಾರೇನೋ. ಅಯ್ಯೋ, ಅದ್ರಿಂದ ಅವ್ರಿಗೇನ್ ಲಾಭ? ಯಾವ ಲಾಭನೂ ಇಲ್ದೇನೆ ಅವ್ರು ಯಾವ ಕೆಲಸ ಮಾಡಲ್ಲ ಚಂದ್ರಿಕಾ. ಗಂಗಾ ವಿಷಯ ಗೊತ್ತಾದ್ರೂ ಜೈ ನಮ್ಮನ್ನ ಪ್ರಶ್ನೆ ಮಾಡ್ಲಿಲ್ಲ, ಕನಿಷ್ಠ ಮನೆಯಿಂದ ಹೊರಗೂ ಹಾಕ್ಲಿಲ್ಲ. ಜೊತೆಗೆ ಮನೆ ಬಿಟ್ಟು ಹೋಗ್ದಾಗ ಮಾಡಿದ್ರು. ಯಾಕೆ ಅಂತೀರಾ ಪೌಡ್ರು? ಸೋದರತ್ತೆ ಸೋದರ ಮಾವ ಅನ್ನೋ ಪ್ರೀತಿಯಿಂದ ಇರಬೇಕು. ಎಷ್ಟೇ ಆದ್ರೂ ಜೈನ ನಾವಿಬ್ರು ಎತ್ಕೊಂಡು ಬೆಳೆಸಿದೀವಿ ಅಲ್ವಾ? ಅಬ್ಬಾ, ಅಷ್ಟಿಲ್ಲ. ಗಂಗಾಗೆ ನಾವೆಂತ ದ್ರೋಹ ಮಾಡಿದೀವಿ ಅಂತ ಗೊತ್ತಾದ್ರೆ ಜೈ ನಮ್ಮನ್ನ ತುಂಡಾಗಿ ಕತ್ತರಿಸ್ತಿದ್ದ. ಅಂದ್ರೆ ಜೈಗೆ ನಾವು ಮಾಡಿರೋ ದ್ರೋಹ ಗೊತ್ತಾಗಿಲ್ಲ ಅಂತೀಯ ಚಂದ್ರಿಕಾ? ಗಂಗಾ ಹೇಳಿಲ್ಲ ಅಂತೀಯ? ಗಂಗಾ ಹೇಳಿದಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗಂಗಾ ಬದುಕೆ ಇದ್ರು ಗಂಗಾ ನಮ್ಮ ಮಕ್ಕಳನ್ನ ಜೈ ಇನ್ನೂ ಯಾಕೆ ದೂರ ಇಟ್ಟಿದ್ದಾನೆ ಅಂತ. ಗಂಗಾಗೆ ಹಳೆದು ನೆನಪಿಲ್ಲ ಅಲ್ವಾ? ಹಳೇದನ್ನ ನೆನಪು ಮಾಡೋ ಪ್ರಯತ್ನ ಮಾಡ್ತಿದಾರೇನೋ? ಹಾ, ನಿಜಾನೇ ಪೌಡ್ರು. ಹಳೇದ್ ನೆನ್ಪಿಲ್ದೇನೆ ಗಂಗಾ ಮಕ್ಕಳು ಯಾವ ಸಂಬಂಧದಿಂದ ಇಲ್ಲಿ ಬಂದಿರ್ತಾರೆ? ಜೊತೆಗೆ ಅಭಿ ನಿಜವಾಗ್ಲೂ ಒಪ್ಕೊಳ್ಳಲ್ಲ ಅಲ್ವಾ? ಇವಾಗ ಏನ್ ಮಾಡೋಣ ಚಂದ್ರಿಕಾ? ಮಾಡೋದೇನಿದೆ, ವಿಷಯ ಗೊತ್ತಾಗಿದ್ರು ಕೂಡ ಜೈ ಅವರು ಕಾಮ್ ಆಗಿದ್ದಾರೆ. ನಾವು ಏನು ಗೊತ್ತಿಲ್ಲದಿರೋ ಹೋಗಿರೋಣ. ನಾವು ಇಷ್ಟು ದಿನ ಕಾಮ್ ಆಗಿದ್ವಿ ಅಂದ್ರೆ ಒಂದು ಅರ್ಥ ಇದೆ. ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಚಂದ್ರಿಕಾ? ಅಯ್ಯಯ್ಯೋ, ನನಗೆ ಯಾಕೋ ಭಯ ಆಗ್ತಿದೆ ಚಂದ್ರಿಕಾ. ಏನ್ ನಿಮ್ ಭಯ? ಗಂಗಾ ಬದುಕೆ ಇದ್ದಾಳೆ ಅಂತ ನಮಗ್ ಗೊತ್ತಾದಾಗೆ ಜೈಗೆ, ಕಲ್ಪನಾಗೆ, ರೂಪಾಗೆ, ಅಜ್ಜಿಗೆ, ಆ ನಾಣಿಗ್ ಗೊತ್ತಾದಾಗೆ ಆ ನಿತ್ಯ ಕೂಡ ಗೊತ್ತಾಗಿದ್ರೆ, ಗೊತ್ತಿದ್ದು ನಮ್ ಜೊತೆ ನಾಟಕ ಮಾಡ್ತಿದ್ರೆ? ಚಾನ್ಸೇ ಇಲ್ಲ ಪೌಡ್ರು. ಗಂಗಾ ಬದುಕೆ ಇದ್ದಾಳೆ ಅಂತ ನಿತ್ಯ ಗೊತ್ತಾದ್ರೆ ಅವಳು ನಿಜವಾಗ್ಲೂ ಸುಮ್ನಿರಲ್ಲ. ಆ ತಕ್ಷಣನೇ ಹೋಗಿ ಗಂಗಾನ ಸಾಯಿಸ್ಬಿಡ್ತಾಳೆ. ಅಂದ್ರೆ ನಿತ್ಯಗೆ ಇನ್ನೂ ವಿಷಯ ಗೊತ್ತಿಲ್ಲ ಅಂತೀಯಾ? ಗೊತ್ತಾದ್ರೆ ಅವಳು ಭದ್ರಕಾಳಿ ಆಗ್ತಾಳೆ. ಗಂಗಾಗೆ ಮರಣ ಶಾಸನ ಬರೆದು ಮಣ್ಣಲ್ಲಿ ಹೂತಾಕ್ಬಿಡ್ತಾಳೆ. ನಿಜಾನೇ. ಮೀನಾಕ್ಷಿ, ನೀನ್ ಎಲ್ಲಿಗೂ ಹೋಗ್ದೇನೆ ಗಂಗಾ ಮೇಡಮ್ ಅವ್ರನ್ನ ದಿವ್ಯನ ನೋಡ್ಕೋತಿರು. ಆಯ್ತು ರೀ. ಅಭಿಜಯ್ ಅಂಕಲ್ ತಪ್ಪದೆ ವಾಪಸ್ ಬರ್ತಾರಂತ ಮೇಡಮ್ಗೆ ದಿವ್ಯಾಗೆ ಧೈರ್ಯ ಹೇಳಮ್ಮ. ಹೇಳ್ತೀನಿ ಕೇಶವ, ನೀವಿಬ್ರು ಹುಷಾರು.
ಅವಳು ಬಂದ್ಲಲ್ಲ ಏನ್ರಿ? ರಾತ್ರಿ ನನಗೆ ಬಿದ್ದ ಕೆಟ್ಟ ಕನಸು ನಿಜ ಆಗಲ್ಲ ಅಲ್ವಾ? ಏನೋ ಒಂದ್ ಮಾಡಿ ಆಂಟಿನ ವಾಪಸ್ ಕಳ್ಸಿ ಅಪ್ಪ. ಏನ್ ನಾಣಿ, ಎಲ್ಲಿಗೋ ಹೋಗ್ತಿರೋ ಹಾಗಿದ್ದೀರಾ? ಅಭಿ ಜೈ ಸರ್ ಕಾಣಿಸ್ತಿಲ್ಲ ಅಲ್ವಾ ಮೇಡಮ್, ಹುಡ್ಕೋದಕ್ಕೆ ಹೋಗ್ತಾ ಇದೀವಿ. ಅಭಿ ಅಂದ್ರೆ ಚಿಕ್ಕ ಹುಡುಗ, ತಪ್ಪಿಸ್ಕೊಂಡಿದ್ದಾನೆ ಅಂದ್ರೆ ಅರ್ಥ ಇದೆ. ಜೈ ಮಿಸ್ ಆಗಿರೋದೇ ಮಿಸ್ಟೀರಿಯಸ್ ಆಗಿದೆ ನಾಣಿ. ಹೌದು ಮೇಡಮ್, ಅದೇ ಟೆನ್ಷನ್ ಆಗ್ತಿದೆ. ನೀವಿಲ್ಲಿಗೆ ಬಂದ್ರಲ್ಲ ಏನ್ ಮೇಡಮ್? ಅಭಿ ಮಿಸ್ ಆಗಿದ್ದಾನೆ ಅಲ್ವಾ, ಅವ್ನ ಮದರ್ನ ಭೇಟಿ ಮಾಡಿ ಮಾತಾಡ್ಸೋಣ ಅಂತ ಬಂದೆ. ಅಯ್ಯೋ ಬೇಡ ಬೇಡಿ ಮೇಡಮ್, ಅವ್ರು ಮೊದ್ಲೇ ತುಂಬಾ ನೋವಲ್ಲಿದ್ದಾರೆ. ಅದಕ್ಕೆ ಅಲ್ವಾ ಬಂದಿರೋದು, ಸಮಾಧಾನ ಮಾಡಿ ಹೋಗ್ತೀನಿ. ಅಗತ್ಯ ಇಲ್ಲ ಆಂಟಿ, ಅಭಿಯವ್ರು ಬರೋವರ್ಗೂ ಆಂಟಿ ಯಾರನ್ನೂ ನೋಡೋ ತರ ಇಲ್ಲ. ನನ್ ಮಾಮ್ನ ನೋಡಿದ್ಲು ಅಲ್ವಾ, ನನ್ನ ನೋಡ್ತಾಳೆ. ಅಭಿನ ಕರ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ. ಸುಮ್ಮನೆ ಮಾತಾಡಿಸಿ ನೋವನ್ನ ಜಾಸ್ತಿ ಮಾಡೋದು ಯಾಕೆ ಅಂತ. ನಿನ್ ಪ್ರಾಬ್ಲಮ್ ಏನು ನಾಣಿ? ಅವಳನ್ನ ನಾನ್ ನೋಡಿದ್ರೆ ತಪ್ಪೇನು? ಯಾಕೆ ಹೀಗೆ ಅಡ್ಡಿ ಮಾಡ್ತಿದ್ದೀರಾ? ಜಾಗ ಬಿಡಿ ಮೇಡಮ್. ಮೇಡಮ್ ಮೇಡಮ್, ಲಾಕ್ ಮಾಡಿದ್ಯಲ್ಲ ಯಾಕೆ? ಅವಳು ಎಲ್ಲಿಗೆ ಹೋಗಿದ್ದಾಳೆ? ಗೊತ್ತಿಲ್ಲ ಮೇಡಮ್. ನಿಮ್ ಮನೇಲೇ ಇರ್ತಾಳೆ, ನಿಮಗ್ ಗೊತ್ತಿಲ್ಲದೆ ಹೇಗಿರುತ್ತೆ? ನೋಡ್ಲಿಲ್ಲ ಮೇಡಮ್. ನನ್ನ ಹತ್ರ ನೀವೇನೋ ಮುಚ್ಚಿಡ್ತಿಲ್ಲ ಅಲ್ವಾ? ನಿಮ್ಮ ಹತ್ರ ಯಾಕೆ ಮುಚ್ಚಿಡ್ತೀವಿ ಮೇಡಮ್? ಈ ಮಧ್ಯ ನನ್ನ ಮಾಮ್, ಜೈ, ಆ ಫ್ಯಾಮಿಲಿ ಎಲ್ಲರೂ ನನ್ನ ಜೊತೆ ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ನೀವು ಹಾಗೇನಾದ್ರೂ ಮಾಡ್ತಿದ್ದೀರೇನೋ ಅಂತ ಕೇಳ್ದೆ. ಓಕೆ, ಅವಳು ಬಂದ್ರೆ ನಾನು ಬಂದ್ ಹೋದೆ ಅಂತ ಹೇಳಿ. ಅಭಿ ಎಲ್ಲೇ ಇದ್ರೂ ಹುಡುಕಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ. ಹಾಗೇನೆ ನೀವು ಹೋಗಿ ಜೈನ ಹುಡುಕಿ. ಸರಿ ಮೇಡಮ್. ಅಭಿ ಬಗ್ಗೆ ಗೊತ್ತಾದ್ರು, ಜೈ ಕಾಣಿಸಿದ್ರು ತಕ್ಷಣ ನನಗೆ ಕಾಲ್ ಮಾಡಿ ಹೇಳಿ. ಓಕೆ ಮೇಡಮ್. ಅಬ್ಬಾ, ದೊಡ್ಡ ಗಂಡಾಂತರ ತಪ್ತು ರೀ. ಹೌದು ಮೀನಾಕ್ಷಿ, ಎಲ್ಲಿ ನನಗೆ ಬಿದ್ದು ಕೆಟ್ಟ ಕನಸು ನಿಜ ಆಗುತ್ತೋ ಅಂತ ಭಯಪಟ್ಟಿದ್ದೆ. ಗಂಗಾ ಮೇಡಮ್ ಅವರು ದಿವ್ಯಾ ಮನೆಗೆ ಬೀಗ ಹಾಕೊಂಡು ಎಲ್ಲೋಗಿದಾರಪ್ಪ? ಅದೇ ಅರ್ಥ ಆಗ್ತಿಲ್ಲ ಕಣ ಕೇಶವ. ಹೇಳ್ದೇನೆ ಎಲ್ಲಿಗೆ ಹೋಗಿರ್ತಾರೆ? ಮೀನಾಕ್ಷಿ, ಬೆಳಗಿಂದ ನೀನು ಅವ್ರನ್ನ ನೋಡೇ ಇಲ್ವೇನೆ? ಇಲ್ಲ ರೀ, ಮನೇಲಿ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಅಭಿ ನೋಡ್ಕೊಂಡು ಹೋಗಿದಾರೆ ಏನೋ ಅಪ್ಪ. ಆಗ ಹೋಗಿದ್ರೆ ನಮ್ಮ ಹತ್ರ ಒಂದು ಮಾತು ಹೇಳ್ತಿದ್ರು ಅಲ್ವೇನೋ? ಹೇಳ್ದೆ ಕೇಳ್ದೆ ಹೋಗಿದ್ದೀರ ಅಂದ್ರೆ ಎಲ್ಲಿಗೆ ಹೋದ್ರು? ಏನ್ರಿ ಇದು? ಮೊನ್ನೆ ಅಭಿ, ನೆನ್ನೆ ಜೈಸರು, ಇವತ್ತು ಮೇಡಮ್ಮು.